ಅವು ಎಷ್ಟು ಮಹಿಳೆಯರ ಜೊತೆಗಿನ ವಿಡಿಯೋಗಳು ಅನ್ನೋದರ ಕರೆಕ್ಟ್ ಸಂಖ್ಯೆ ಇಲ್ಲ, ಅಷ್ಟೊಂದು ಮಹಿಳೆಯರ ವಿಡಿಯೋಗಳು ಬಂತು. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ಒಂದಕ್ಕಿಂತ ಒಂದು ಘೋರವಾಗಿದ್ದು, ಮಾನ ಬೀದಿಗೆ ಬಂದ್ಬಿಡ್ತು ಹೆಣ್ಣುಮಕ್ಕಳದ್ದು. ಪ್ರಕರಣ ದಾಖಲಾಗಿದ್ದು 4 ಆಯ್ತು. ಆಮೇಲೆ 4 ಪ್ರಕರಣಗಳು ಮಾತ್ರ. ಅವುಗಳ ಪೈಕಿ 3ರ ವಿಚಾರಣೆ ಇನ್ನೂ ಇದೇ ಕೋರ್ಟ್ನಲ್ಲಿ ನಡೀತಾ ಇದೆ. ಮೊದಲನೆಯ ಪ್ರಕರಣದ ಜಡ್ಜ್ಮೆಂಟ್ ಬಂತು. ದೋಷಿ ಅನ್ನುವ ತೀರ್ಪನ್ನು ನಿನ್ನೆನೆ ನ್ಯಾಯಾಧೀಶರು ಕೊಟ್ಟರು. ದೋಷಿ ಅಂತ ಸಂತೋಷ್ ಗಜಾನನ್ ಭಟ್. ಇವತ್ತು ಎಷ್ಟು ಶಿಕ್ಷೆ ಅನ್ನೋದನ್ನು ಘೋಷಣೆ ಮಾಡಿದ್ರು. ಜೀವಾವಧಿ, ಸಾಯೋ ತನಕ ಇರು ಜೈಲಿನಲ್ಲಿ ಅಂತ. ಜೊತೆಗೆ 11 ಲಕ್ಷ ರೂಪಾಯಿ ದಂಡ. ಇವತ್ತು ಅಂದರೆ ಸಾಮಾನ್ಯವಾಗಿ ದೋಷಿ ಅಂತ ತೀರ್ಮಾನ ಕೊಟ್ಟ ನಂತರ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನುವ ವಿಷಯದಲ್ಲಿ ಎರಡೂ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಡಿಫೆನ್ಸ್ ಲಾಯರ್, ಆರೋಪಿಗಳ ಪರ ವಕೀಲರು, ಆ ಪ್ರಕರಣದಲ್ಲಿ ಮಿನಿಮಮ್ ಶಿಕ್ಷೆ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಂತ. ನಮ್ಗೆ ಹಿಂದಿ ಬರಲ್ಲ ಅಂತ ಡುಬಾಕ್ ಮಾಡ್ತಾವನ 50 ಬೈ 25. ಪ್ರಾಸಿಕ್ಯೂಷನ್ ಪರ ವಕೀಲರು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡಿ ಅಂತ ವಾದ ಮಾಡ್ತಾರೆ. ಆ ವಾದ ಪ್ರತಿವಾದಗಳು ಇವತ್ತಾದವು. BN ಜಗದೀಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಸಂತ್ರಸ್ತೆ ಈ ಪ್ರಕರಣದಲ್ಲಿ ಒಬ್ಬ ಅವಿದ್ಯಾವಂತೆ. ಇದು ಗೊತ್ತಿಲ್ಲ ಎಷ್ಟು ಜನ ನೋಡಿದಿರೋ ಅಂತ. ಪ್ರಜ್ವಲ್ ರೇವಣ್ಣನ ವಿಡಿಯೋಗಳ ಪೈಕಿ ಅತ್ಯಂತ ಕರಳ ಕಿವುಚ್ತಾ ಇದ್ದದ್ದು ಈ ವಿಡಿಯೋ ನೋಡಿದಾಗಲೇ. ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ದೊಡ್ಡ ಪಾಠನ ಸರ್ ಇದು. ತಾಯಿಗಿಂತಲೂ ಹೆಚ್ಚಿನ ವಯಸ್ಸಿರಬೇಕು ಆ ಹೆಣ್ಣುಮಗಳಿಗೆ. ಪ್ರಜ್ವಲ್ ರೇವಣ್ಣನ ತಾಯಿಗಿಂತಲೂ ಹೆಚ್ಚಿನ ವಯಸ್ಸಿರಬೇಕು. ಆಕೆ ಕೈ ಮುಗಿದು ಬೇಡ್ಕೊಳ್ಳೋದು, ಬಿಟ್ಟು ಬಿಡಿ ಅನ್ನೋದು. ನಿನ್ನನ್ನು ಆಡಿಸಿ ಬೆಳೆಸಿದ್ದೀನಪ್ಪ ಅಂತ ಹೇಳ್ತಾಳೆ ಪಾಪ ಆ ಹೆಣ್ಮಗಳು. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಆ ವಿಡಿಯೋ ಇದು, ಅದಕ್ಕೆ ಸಂಬಂಧಪಟ್ಟಿದ್ದ ತೀರ್ಪು. ಆ ಮಹಿಳೆಗೆ ಇರುವ ಮಗ ಪ್ರಜ್ವಲ್ ರೇವಣ್ಣನಿಗಿಂತ ಜಾಸ್ತಿ ವಯಸ್ಸಾಗಿದೆ. ಆ ಮಹಿಳೆಯ ವಿಡಿಯೋದಲ್ಲಿ ಜಡ್ಜ್ಮೆಂಟ್ ಆಗಿದ್ದಂಥದ್ದು. BN ಜಗದೀಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾರೆ, ಒಬ್ಬ ಅವಿದ್ಯಾವಂತೆ ಸಂತ್ರಸ್ತೆ ಅವಳು, ಅವಳಿಗೆ ಯಾವುದೇ ಸ್ಟೇಟಸ್ ಇಲ್ಲ, ಪ್ರಭಾವ ಇಲ್ಲದೆ ಇರುವಂಥ ಮಹಿಳೆ, ಹೊಟ್ಟೆಪಾಡಿಗಾಗಿ ಊರು ಬಿಟ್ಟು ಬಂದು ಕೆಲಸಕ್ಕಿದ್ದಂಥವಳು. ಇವರು ಮನೇಲಿ 10,000 ರೂಪಾಯಿ ಕೂಲಿ ಮಾಡ್ತಾ ಇದ್ಲವಳು. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಆದ್ದರಿಂದ ಗರಿಷ್ಠ ಶಿಕ್ಷೆಯಾಗಬೇಕು ಈ ಆರೋಪಿಗೆ ಅಂತ ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳು ಅವ್ರು ಹೇಳ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಕೇಸ್ನ ಫ್ಯಾಕ್ಟ್ ಗೊತ್ತಿದೆ, ಗರಿಷ್ಠ ಶಿಕ್ಷೆ ಯಾಕೆ ಕೊಡಬೇಕು ಅನ್ನೋದನ್ನು ವಾದ ಮಾಡಿ ಅಂತ BN ಜಗದೀಶ್ ಮುಂದುವರೆದು ಹೇಳುದು. ಸಂತ್ರಸ್ತ ಮಹಿಳೆಗೆ ಆರೋಪಿಯ ವಯಸ್ಸಿನ ಮಗ ಇದ್ದಾನೆ. ಅತ್ಯಾಚಾರ ಅಷ್ಟೇ ಅಲ್ಲ, ದೈಹಿಕ ಹಿಂಸೆ ಆಗಿದೆ, ಮಾನಸಿಕ ಹಿಂಸೆ ಆಗಿದೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ವಿಡಿಯೋ ಬಹಿರಂಗಗೊಂಡ ನಂತರ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆಯಲ್ಲಿದ್ಲು. ಆರೋಪಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದ. ಈತ ಒಬ್ಬ ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದವನು. ಓದ್ತೀವಲ್ಲ ನಾವು ಟೆಕ್ಸ್ಟ್ ಬುಕ್ನಲ್ಲಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಕೆಲಸ ಏನು? ಕಾನೂನುಗಳನ್ನು ಮಾಡುವುದು. ಕಾರ್ಯಾಂಗ ಏನೇ ಇದ್ರೂ ಆ ಕಾನೂನುಗಳನ್ನು ಜಾರಿಗೆ ತರೋದು. ಕಾನೂನುಗಳನ್ನು ಮಾಡುವ ಶಾಸಕಾಂಗದ ಭಾಗವಾಗಿದ್ದವನು ಈತ, ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದ. ಇಂಥ ವ್ಯಕ್ತಿ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾನೆ. ಆರೋಪಿಯ ವಿರುದ್ಧ ಹಲವು ಅತ್ಯಾಚಾರದ ಪ್ರಕರಣ ಬಾಕಿ ಇದೆ. ಬೇರೆ ಬೇರೆ ಮಹಿಳೆಯ ಜೊತೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ. ಇಂಥ ವ್ಯಕ್ತಿಗೆ ಯಾವುದೇ ದಯೆ ತೋರಿಸಬೇಡಿ. ಅನ್ಯಾಯ ಹೇಳಿಕೊಳ್ಳೋದಕ್ಕೂ ಆಗದ ಮಹಿಳೆಯ ಮೇಲೆ ಈತ ಅತ್ಯಾಚಾರ ಮಾಡಿದ್ದಾನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. ಆ ಮಹಿಳೆಯನ್ನ ಈತನ ಕುಟುಂಬದವರು ಕಿಡ್ನಾಪ್ ಮಾಡಿದ್ರು, ಹೆದರಿಸುವ, ಸಾಕ್ಷ್ಯ ತಿರುಚುವ ಪ್ರಯತ್ನ ಮಾಡಿದ್ರು. ಇಂಥ ಕೃತ್ಯ ಎಸಗಿದ ಆರೋಪಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಸಿಕ್ಕವರ ಮೇಲೆ ಆರೋಪ ಮಾಡೋ ಕೆಲಸ ಮಾಡಿದ್ದಾನೆ. ಕೋರ್ಟಿನ ವಿಚಾರಣೆಯನ್ನು ವಿಳಂಬ ಮಾಡೋ ಕೆಲಸ ಮಾಡಿದ್ದ. ಇಂಥ ವ್ಯಕ್ತಿಗೆ ಯಾವುದೇ ಕನಿಕರ ತೋರಬೇಡಿ. ಕೇಸ್ ದಾಖಲಾದ ಮೇಲೆ ಇವನು ವಿದೇಶಕ್ಕೆ ಪರಾರಿಯಾಗಿದ್ದ.
ಹೀಗಾಗಿ ಈ ಅಪರಾಧಿಗೆ ಗರಿಷ್ಠ ಶಿಕ್ಷೆ ಕೊಡಬೇಕು ಅಂತ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಇನ್ನೊಬ್ಬ SPP ಇದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್. ಅವರು ವಾದ ಮಾಡಿದ್ರು, ಆರೋಪಿಯೊಬ್ಬ ಜನಪ್ರತಿನಿಧಿಯಾಗಿದ್ದವನು, ಈ ಶಿಕ್ಷೆ ದೊಡ್ಡ ಪಾಠ ಆಗಬೇಕು ಎಲ್ಲರಿಗೂ. ಆರೋಪಿಗೆ ದೊಡ್ಡ ಪ್ರಮಾಣದ ದಂಡ ವಿಧಿಸಬೇಕು, ಇವನೇನು ಬಡವ ಅಲ್ಲ. ಆ ಮೊತ್ತ ಸಂತ್ರಸ್ತೆಗೆ ಸಹಾಯಕವಾಗುವಂತೆ ಇರಬೇಕು, ಅಷ್ಟು ದೊಡ್ಡ ಮೊತ್ತದ ದಂಡ ಹಾಕಿ ಇವನಿಗೆ. ಆಕೆ ಇನ್ನು ಮುಂದೆ ಎಲ್ಲೂ ದುಡಿಯೋದಕ್ಕೆ ಹೋಗೋದಕ್ಕಾಗದಿಲ್ಲ, ಸಂತ್ರಸ್ತೆಯ ಜೀವನಕ್ಕೆ ಪರಿಹಾರವಾಗಿ ದಂಡವನ್ನು ಘೋಷಿಸಬೇಕು ಅಂತ ಅಶೋಕ್ ನಾಯಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಿದ್ರು. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡೋಣ. ನಳಿನಿ ಮಾಯಾಗೌಡ ಪ್ರಜ್ವಲ್ ಪರ ವಾದ ಮಾಡಿದ ವಕೀಲೆ. ನೆನಪಿರಲಿ, ಕೇಸ್ ಮುಗಿದು ಹೋಗಿದೆ, ಈಗ ದೋಷಿ ಅಂತ ತೀರ್ಮಾನ ಆಗಿಬಿಟ್ಟಿದೆ. ನಮ್ಮ ಕ್ಲೈಂಟ್ ನಿರ್ದೋಷಿ ಅನ್ನುವ ವಾದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಅನ್ನೋ ವಾದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ದೋಷಿ ಅಂತ ಜಡ್ಜ್ಮೆಂಟ್ ಬಂದ ಮೇಲೆ. ಈಗ ಮಿನಿಮಮ್ ಶಿಕ್ಷೆ ಕೊಡಿ, ಮಿನಿಮಮ್ ಶಿಕ್ಷೆ ಕೊಡಿ ಅಂತ ಕೇಳಬೇಕು. ಏನು ಬೇಸ್ ಇದೆ ಹೇಳಿ ಈ ಪ್ರಕರಣದಲ್ಲಿ? ಇಡೀ ಕನಿಷ್ಠ ಶಿಕ್ಷೆ ಕೊಡಿ ಅಂತ ಕೇಳೋದಕ್ಕೆ ನಾನು ಹೇಳ್ತೀನಿ ಏನೇನು ವಾದ ಮಾಡಿದ್ರು ಅಂತ. ನಳಿನಿ ಮಾಯಾಗೌಡ, ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಆರೋಪಿ ಒಬ್ಬ ಚಿಕ್ಕ ವಯಸ್ಸಿನ ರಾಜಕಾರಣಿ. ನಾನು ಬಡವ, ನೊಂದಿದ್ದೇನೆ. ಆ ಕುಟುಂಬದ 3ನೇ ತಲೆಮಾರಿನ ರಾಜಕಾರಣಿ. ಶಿಕ್ಷೆ ಕಡಿಮೆ ಆಗಬೇಕು ಅನ್ನೋದಕ್ಕೆ ಇವರು ಮಾಡಿದ ವಾದ ಆಯಿತು. ಯುವ ರಾಜಕಾರಣಿ ಜೀವನ ಪರ್ಯಂತ ಜೈಲಿನಲ್ಲಿರೋದು ಒಳ್ಳೇದಲ್ಲ. ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ತುಣ್ಣಕ್ಕೆ ಹುಟ್ಟಿದ್ರೆ ನೀನ್ ಡೈರೆಕ್ಟ್ ಆಗಿ ಓಡಾಡ್ರ ನೀನು. ಪ್ರಜ್ವಲ್ ರೇವಣ್ಣ ಅವರ ತಾತ ಮಾಜಿ ಪ್ರಧಾನಿ. ಈ ಆರೋಪ ಮಾಡಿರೋದು ರಾಜಕೀಯ ದುರುದ್ದೇಶದಿಂದ. 10 ಲಕ್ಷ ಕೊಡ್ತೀನಿ, ಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಮುಂದೆ. 10 ಲಕ್ಷ ಬೇಡ, 10 ಲಕ್ಷ ಕೋಟಿ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ನಾನು ಕೊಡ್ತೀನಿ. ಚುನಾವಣೆಯ ಸಂದರ್ಭದಲ್ಲೇ ವಿಡಿಯೋ ವೈರಲ್ ಮಾಡಿದ್ರು ಅಂತ ಹೇಳಿ ಸಂತ್ರಸ್ತೆಯ ಜೀವನಕ್ಕೆ ಏನೂ ತೊಂದರೆ ಆಗಿಲ್ಲ. ಐ ಡೋಂಟ್ ವಾಂಟ್ ಟು ಅನಲೈಸ್ ದಿಸ್. ನಿಮ್ಮ ಜಡ್ಜ್ಮೆಂಟಿಗೆ ಬಿಡ್ತಾ ಇದ್ದೀನಿ ನಾನು ಈ ವಾದವನ್ನು. ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ಅತ್ಯಾಚಾರಕ್ಕೊಳಗಾಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ವೈರಲ್ ಆದರೂ ಕೂಡ ಸಂತ್ರಸ್ತೆಯ ಜೀವನಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಆದ್ದರಿಂದ ಕನಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಿ ಅಂತ ವಾದವನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರಾದ ನಳಿನಿ ಮಾಯಾಗೌಡ ಅವರು ಮಾಡಿದರು. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕ ಉರಿ. ಅಲ್ಲೇ ಇದ್ದಂಥ ಪ್ರಜ್ವಲ್ ರೇವಣ್ಣನನ್ನು ನ್ಯಾಯಾಧೀಶರು ಕೇಳಿದ್ರು, ನಿನಗೇನಾದ್ರು ಹೇಳಕ್ಕಿದೆಯಾ ಅಂತ. ಆರೋಪಿ ಎದುರಿಗಿರುವಾಗಲೇ ಜಡ್ಜ್ಮೆಂಟ್ ಕೊಡ್ಬೇಕು, ನೆನಪಿರಲಿ. ದೋಷಿ ಅನ್ನುವ ಜಡ್ಜ್ಮೆಂಟ್ ಬಂದಾಗಲೂ ಪ್ರಜ್ವಲ್ ರೇವಣ್ಣ ಎದುರಿಗೆ ಇದ್ದದ್ದು, ಕಣ್ಣೀರು ಹಾಕಿದ್ದು. ಇವತ್ತು ಜೀವಾವಧಿ ಶಿಕ್ಷೆ ಆದಾಗಲೂ ಎದುರಿಗೆ ಇದ್ದದ್ದು. ಪ್ರಜ್ವಲ್ ರೇವಣ್ಣ ಏನೋ ಹೇಳೋ ಪ್ರಯತ್ನ ಮಾಡಿದಂತೆ. ತುಂಬ ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಆರೋಪ ಮಾಡಿದ್ದಾರೆ. ಚುನಾವಣೆ 6 ದಿನ ಇರುವಾಗ ವಿಡಿಯೋ ವೈರಲ್ ಮಾಡಿದ್ರು. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ, ಯಾರು ಅದು ಬೆಳೆದಕ್ಕೆ ಬಿಡ್ತಿಲ್ಲ. ಒಳ್ಳೆ ಸಂತ್ರಸ್ತೆ ಸ್ವಯಂ ಪ್ರೇರಿತಳಾಗಿ ದೂರು ಕೊಟ್ಟಿಲ್ಲ. ನಾನು ನನ್ನ ತಂದೆ ತಾಯಿನೂ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಾಧ್ಯಮಗಳು ಸೇರಿದಂತೆ ಯಾರ ಮೇಲೂ ಆರೋಪ ಮಾಡಲ್ಲ. ದಯಮಾಡಿ ಕನಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಜ್ವಲ್ ರೇವಣ್ಣ ಕಣ್ಣಲ್ಲಿ ನೀರು ತೆಗೆದಂತೆ. ಸುಮ್ಮನೆ ಗಜಾನನ್ ಭಟ್ ಅವರು ಕೇಳಿದ್ರು, ಏನೇನು ಎಜುಕೇಷನ್ನು ಅಂತ. ಬಿ ಮೆಕ್ಯಾನಿಕಲ್ಲು ಅಂದ್ರಂತೆ. ಪ್ರಜ್ವಲ್ ರೇವಣ್ಣ ಉತ್ತರ ಬಿ ಮೆಕ್ಯಾನಿಕಲ್ ಅಂತ. ಅಷ್ಟೆಲ್ಲ ಆದಮೇಲೆ ಜೀವಾವಧಿ ಶಿಕ್ಷೆ, 11 ಲಕ್ಷ ರೂಪಾಯಿ ದಂಡದ ಶಿಕ್ಷೆಯನ್ನು ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಸಂತೋಷ್ ಗಜಾನನ್ ಭಟ್ ಅವರು ಘೋಷಣೆ ಮಾಡಿದ್ರು.